ರೊಮ್ಯಾನ್ಸ್ ಕಂಟಿನ್ಯೂ ನೋಡಲ್ಲ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಏನ್ ಮಾಡ್ತಿದ್ದೀನಿ ಅಪ್ಪ ಅಂತಂದ್ರೆ ನಿಮ್ಗೊಂದು ಚಿಕ್ಕ ಸರ್ಪ್ರೈಸ್. ನಾನು ಇವತ್ತೊಂದು ಕ್ಯೂಟ್ ಅಂದ್ರೆ ಮುದ್ದಾದ ಜೋಡಿನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಆ ಜೋಡಿ ಯಾರು ಅಂತ ನೋಡೋಣ ಬನ್ನಿ ನನ್ನ ಜೊತೆ. ಸಾರಿ ರಾಂಗ್ ಟೈಮ್ ನಾಗ ಬಂದೇನು, ಆಮೇಲೆ ಬರ್ತೀನಿ. ಏನು ರೀಸೆಂಟ್ ಆಗಿ ಮದ್ವೆ ಆಗಿರಿ, ಫುಲ್ ರೊಮ್ಯಾನ್ಸ್ ಜೋರ್ ಅದಪ್ಪ. ಕಂಗ್ರಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಏನಿಬ್ರು ಮದ್ವೆಗೆ ಹೇಳಿಲ್ಲ ನನಗ. ಅದೊಂದು ದೊಡ್ಡ ಕಟ್ಟಿನೇ ಅದ ನಮ್ದು. ಎಲ್ಲಾರಿ ಏನಪ್ಪಾ ಇಂಟ್ರೆಸ್ಟಿಂಗ್. ಸೊ ನಾವು ಕೇಳ್ಬೇಕಲ್ಲತ್ತೀನಿ, ಹೇಳ್ತೀವಿ ಟೈಮ್ ಬಂದ. ಓಕೆ. ಅಂಡ್ ಏನ್ ಫುಲ್ ಸೆಲೆಬ್ರಿಟಿ ಆಗಿರಿ ಇಬ್ರು. ಇನ್ಸ್ಟಾದಾಗ ಏನು ರೀಲ್ಸ್ ಮ್ಯಾಗ ರೀಲ್ಸ್ ಬಿಡ್ಲತ್ತೀರಿ, ಮಿಲಿಯನ್ ಗಟ್ಲೆ ವ್ಯೂಸ್ ತೊಗೊಳತ್ತೀರಿ. ಅಂದಂಗ 60K ಫಾಲೋವರ್ಸ್ ಕಂಪ್ಲೀಟ್ ಆದ್ರಲ್ಲ. ಸೊ ಅಭಿನಂದನೆಗಳು ನಿಮ್ಗೆ ಅದ್ರ ಸಲುವಾಗಿ. ಅಂಡ್ ಈ ರೀಸೆಂಟ್ ಆಗಿ ಬಿಟ್ಟಿರಲ್ಲ ವಿಡಿಯೋ, ಅದು ತಾಯಿ ಬಗ್ಗೆ ಬಿಟ್ಟಿರಲ್ಲ, ಅದೇನ್ ಮನ್ಯಾಗಿನ ಸಿಚುವೇಶನ್ ನೋಡ್ಕೊಂಡೇ ಬಿಟ್ಟಿರೋ ಏನ್ ಥಾಟ್ ಬಂತಂಗ? ಹಂಗೇನಿಲ್ಲ, ನಮ್ಮ ಮನ್ಯಾಗ ಸಪೋರ್ಟರ್ ಹಂಗೇನ ಥಾಟ್ ಬಂತು ಮಾಡಿ. ಓಕೆ ಅಂದಂಗ ಆರ್ಟಿಸ್ಟ್ ಮದ್ವೆ ಆಗಿರಿ. ಸೊ ಬ್ಯಾಕ್ ಟು ಬ್ಯಾಕ್ ಶಾರ್ಟ್ ಫಿಲ್ಮ್ಸ್ ವಿಡಿಯೋಸ್ ಸೂಪರ್ ಆಗಿ ಬರ್ತಾವ ಅನಿಸ್ತದ ಈಗ. ಹಾ, ಅವ್ರ ಹೆಂಗ್ ಸಪೋರ್ಟ್ ಮಾಡ್ತಾರ ಹಂಗ. ಈಗ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ, ಸುನಿಲ್ ಅಚ್ಚು ಅಂತ ಹೇಳಿ. ಅದ್ರಲ್ಲಿ ನಮ್ದು ಒಂದು ಲವ್ ಸ್ಟೋರಿ ಬಿಟ್ಟಿವಿ. ಅವ್ರ ಹೆಂಗ್ ಸಪೋರ್ಟ್ ಮಾಡ್ತಾರ ಮುಂದ್ ಶಾರ್ಟ್ ಫಿಲಮ್. ಓಹೋ, ನೋಡ್ರ ನಂಗ್ ನಿಮ್ ಲವ್ ಸ್ಟೋರಿ ಹೇಳಂದ್ರೆ ಹೇಳಲಾಗಿರಿ. ಸೊ ನಾನು ಹೋಗಿ ವಿಡಿಯೋದಾಗೆ ನೋಡ್ಬೇಕು, ಏನ್ ಡೈರೆಕ್ಟ್ ಆಗಿ ಹೇಳ್ತೀರಿ? ಓಕೆ. ನಾನು ಇವ್ರಿಬ್ರು ಲವ್ ಸ್ಟೋರಿ ಹೋಗಿ ಸುನಿಲ್ ಅಚ್ಚು ಯೂಟ್ಯೂಬ್ ಚಾನಲ್ ನಾಗ ನೋಡ್ತೀನಿ. ಸೊ ನೀವು ನೋಡ್ರಿ, ಯಂಗ್ ಕ್ಯೂಟ್ ಕಪಲ್ಸ್ ಅದಾರ. ಸೊ ಹೆಂಗ್ ಲವ್ ಸ್ಟೋರಿ ಜರ್ನಿ ಸ್ಟಾರ್ಟ್ ಆಗದ ಅಂತ ಹೇಳಿ ನೋಡೋಣ ನಾವೆಲ್ರು. ಅಂಡ್ ನಿಮ್ಗ ಇಬ್ರಿಗೂ ಕಪಲ್ಸ್ ಒಂದ್ ಕ್ವಶನ್ ಕೇಳಲೇಬೇಕು. ಇವಾಗ ರೀಸೆಂಟ್ಲಿ ಮ್ಯಾರಿಡ್ ಆಗಿರಲ್ಲ, ನಿಮ್ಗ ಬ್ಯಾಚುಲರ್ ಲೈಫ್ ಚಲೋ ಅನಿಸ್ತಿತ್ತು ಏನ್ ಮ್ಯಾರೇಜ್ ಲೈಫ್ ಚಲೋ ಅನ್ಸ್ಲತ್ತದ? ಆಕ್ಚುಲಿ ಬ್ಯಾಚುಲರ್ ಲೈಫ್ ಇಸ್ ಬ್ಯೂಟಿಫುಲ್. ಅಂದ್ರೆ ಮ್ಯಾರೇಜ್ ಲೈಫ್ ಅದ್ರಕ್ಕಿಂತ ಬ್ಯೂಟಿಫುಲ್. ಉಳ್ಕೊಂಡಿ. ಓಕೆ. ಸೊ ಅಂದಂಗ ನಿಮ್ ಹೆಂಗ ಲೈಕ್ ಫಿಕ್ಸ್ ಆಗಿದ್ರ ಏನ್ ಲವ್ ಮಾಡ್ಬೇಕು ಅಂತ? ನಾ ಅಚಾನಕ್ ಆಯ್ತು ಅಚಾನಕ್ ಹಂಗಾಗಿದೆ. ಲವ್ ಸ್ಟೋರಿ ಕೊನೆ ತನಕ ಇರ್ತಾವ. ಪ್ಲಾನ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಆ ಹುಡುಗಿಗೆ ಲವ್ ಮಾಡ್ಬೇಕಂತ ಹೋದರೆ ಆವತ್ತು. ಸೊ ನಿಮ್ಗಿಬ್ರಿಗೂ ಒಂದ್ ಕಪಲ್ ಕ್ವಶನ್ಸ್ ಗಳು ಕೇಳ್ತೀನಿ. ನಿಮ್ ಇಬ್ಬರದಾಗ ಯಾರ್ ಜಲ್ದಿ ಸಿಟ್ ಮಾಡ್ಕೋತಾರ? ಸಿಟ್ ಗೊತ್ತದಲ್ಲ ನಿಂಗರೆ ಗೊತ್ತದನ ಹಂಗಿದ್ ಸಿಟ್ ಅಂತ. ನಿನ್ ಸಿಟ್ ಗೊತ್ತದ, ಬಟ್ ನಿಮ್ದು ನಮ್ದಿಲ್ಲ. ಅವ್ರಿಗೆ ಪ್ರತಿ ಸಲ ಹಾಕಿ ಸಿಟ್ ಆದ್ರೂ ಮತ್ ಡಬಲ್ ಸಿಟ್ ಆಗ್ತದಲ್ಲಿ, ಅದಕ್ಕೆ ನಾನೇ ಹಾಕ್ತೀನಿ. ಸಿಟ್ ಆಗಿ ಡಬಲ್ ಸಿಟ್ ಆಗ್ಬಾರ್ದು ಅಂತ ಹೇಳಿ ಅಲ್ಲೇ ಸೈಲೆಂಟ್ ಆಗ್ಬಿಡ್ತೀರ. ಓಕೆ, ಸೂಪರ್. ಏನಾದ್ರು ನಮ್ಮ ಬ್ರದರ್ ಅವರು ನಿಮ್ಗೆ ಏನಾದ್ರು ಅಡಿಗೆ ಮಾಡ್ಬೇಕಾದ್ರೆ ಏನೋ ಹೆಲ್ಪ್ ಮಾಡ್ತಾರಾ? ಇಲ್ಲ, ಚಾನ್ಸೇ ನೋ ವೇ. ಬರಲ್ಲ ಅವ್ರು ಅಡಿಗೆ ಮನೆಗೆ ಸ್ವಲ್ಪ. ನಾ ಅಂತೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಅವ್ರಿಗೆ ಬರೋದೇ ಇಲ್ಲ ಪಾಪ. ಊಟ ಮಾಡ್ಬೇಕಾದ್ರೆ ಫುಲ್ ಬ್ಯಾಟಿಂಗ್ ಸೂಪರ್. ಇಲ್ಲ, ಅದು ನಂಗೆ ಗಿಫ್ಟ್ ವಿಡಿಯೋ ನೋಡಂಗ್ ಅನಿಸ್ತು. ಗಿಫ್ಟ್ ತಂದಿನ ಖಾಲಿ ಬಾಕ್ಸ್ ತಂದಿರ್ತಾರೆ, ನೀವು ಊಟಕ್ಕೆ ಖಾಲಿ ಕೊಟ್ಟಿರ್ತೀರಿ. ಸೊ ಇದೇನೋ ಮನೆಗೆ ಮಾಡಿ ಪ್ಲಾನ್ ಮಾಡ್ಯಾರಪ್ಪ ಅನಿಸ್ತು. ಅದೇನ್ ರಿಯಲ್ ಇನ್ಸಿಡೆಂಟಾ? ಇಲ್ಲ ಇಲ್ಲ ಇಲ್ಲ, ಊಟ ಕೊಡ್ಲಿ ಅಂದ್ರೆ ಮತ್ ಪೂರಾ ಹೈಟ್ ಮತ್ ಹೈ ಸಿಟ್ ಹೋಗ್ತದ ಅಂತೀರಲ್ಲ. ಅಂದಂಗ ನೀವು ಇಬ್ರು ಲೈಕ್ ಏನಂದ್ರ ಇವಾಗ ಫ್ಯೂಚರ್ ನಾಗ ಲವ್ ಮಾಡ್ತಿರ್ತಾರ. ಸೊ ಕಪಲ್ಸ್ ನಿಮ್ಮಂಗ ನಿಮ್ಗೆ ನೋಡಿ ಇವಾಗ ಇನ್ಸ್ಪಿರೇಷನ್ಸ್ ಬಹಳ ಮಂದಿ ಏನಂತಾರ, ಸೂಪರ್ ಕಪಲ್, ಕ್ಯೂಟ್ ಕಪಲ್ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತಾರಲ್ಲ. ಹಂಗ ನ್ಯೂಲಿ ಅಂದ್ರೆ ಇನ್ನು ರಿಲೇಶನ್ಶಿಪ್ ನ ಬರ್ಬೇಕನ್ನೋರಿಗೆ ಏನ್ ಹೇಳ್ತೀರಿ? ನೀವ್ ಹೇಳ್ರಿ ಫಸ್ಟ್. ಲೈಕ್ ಬರ್ಬೇಕನ್ನೋರಿಗೆ ಇಬ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಫಸ್ಟ್ಲಿ. ಅಂದ್ರೆ ಇವ್ರು ಏನಾದ್ರು ಕೋಪ ಮಾಡ್ಕೊಂಡ್ರೆ ಇವ್ರು ಸ್ವಲ್ಪ ಸಮಾಧಾನ ಆಗಿ ರಮ್ಸಿ ಚಲೋ ಮಾತಾಡಕ್ ಹೋಗ್ಬೇಕು. ಇಲ್ಲ ಇವ್ರು ಇಬ್ರು ಫುಲ್ ಹೈಪ್ ಆದ್ರೆ ರಿಲೇಶನ್ಶಿಪ್ ಉಳಿಯೋದ್ರಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೇನ್ ಇಂಪಾರ್ಟೆಂಟ್ ಲವ್ ಅಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕೊನೆವರೆಗೂ ಮದ್ವೆ ಆಗೋವರೆಗೂ ಚೆನ್ನಾಗಿರ್ತಾರೆ. ಮದ್ವೆ ಆದ್ಮೇಲೂ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಯಾಕಂದ್ರೆ ಡಿವೋರ್ಸ್ ಆಗೋ ಚಾನ್ಸಸ್ ಇರ್ತಾವ. ಸೊ ಅವಾಗ್ಲೂ ಅಂದ್ರೆ ಲವ್ ಇರುವಾಗ ಬೇರೆನೆ ಇರುತ್ತೆ ಲೈಫ್. ಅಂದ್ರೆ ಮದ್ವೆ ಆದ್ಮೇಲೆ ಇನ್ನು ಏರುಪೇರು ಎಲ್ಲ ಇಬ್ರು ಒಟ್ಟಿಗೆ ಇರ್ತೀವಲ್ಲ. ಸೊ ಅವಾಗ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೀವೇನ್ ಹೇಳ್ತೀಯ ಬ್ರೋ? ಅಂಡರ್ಸ್ಟ್ಯಾಂಡಿಂಗು ಇರ್ಬೇಕು. ಅಂಡ್ ನಾವು ಫಸ್ಟ್ ಲವ್ ಮಾಡ್ತೀವಿ ಅಂತೇಳಿ ಲವರ್ ತರ ಹುಡುಗಿನ ಟ್ರೀಟ್ ಮಾಡಿದ್ರೆ ಅದು ಲವರ್ ಆಗೇ ಇರ್ತಾಳೆ ಕೊನೆ ತನಕ. ಸೊ ಲವ್ ಮಾಡ್ಬೇಕಾದ್ರೆ ಹೆಂಡತಿ ಅಂತ ಟ್ರೀಟ್ ಮಾಡಿ, ಮದ್ವೆ ಆದ್ಮೇಲೆ ತಾಯಿ ತರ ಟ್ರೀಟ್ ಮಾಡ್ರಿ, ಅವಾಗ ಅದ್ ರಿಲೇಷನ್ ಬೇರೆ ಇರ್ತದೆ. ಓಕೆ, ಸೂಪರ್. ಅಂಡ್ ಸುನಿಲ್ ಏನು ಸಡನ್ ಆಗಿ ಸಿನಿಮಾ ಇಂಡಸ್ಟ್ರಿನಾಗ ಹೋಗ್ಯಾನ ಸುನಿಲ್, ಆಕ್ಟಿಂಗ್ ಮಾಡತ್ತನ 1 by 1 ಅಂತೆಲ್ಲ ನಾವೆಲ್ಲ ಅನ್ಕೊಂಡಿದೀವಿ. ಸಡನ್ ಆಗಿ ಊರಿಗೆ ಬಂದ್ಬಿಟ್ಟಿದ್ದಿ. ಅಂಡ್ ಏನಾಯ್ತು ನಿನ್ ಪ್ರಾಜೆಕ್ಟ್ಸ್ ಎಲ್ಲ? ಪ್ರಾಜೆಕ್ಟ್ ಮದ್ವೆ ಆದ ತಕ್ಷಣ ಎಲ್ರು ಏನ್ ಅನ್ಕೊಳತ್ತಾರ, ಆಯ್ತು ಇವ್ನ್ ಮುಗಿತೀಗ ಏನೋ ಮಾಡಲ್ಲ, ಈಗ ಏನೂ ಮಾಡಕ್ ಆಗಲ್ ಬಿಡಿ, ಒಂದ್ ಮದ್ವೆನೇ ಆಯ್ತು, ಏನ್ ಮದ್ವೆ ಆದ್ರೆ ಏನ್ ಫುಲ್ ಸಂಸಾರ ಬಿದ್ದು ಹೋಯ್ತು, ಮುಗೀತೆಲ್ಲ ಕತೆ ಅಂದಂಗ ಎಲ್ರು ಮಾತಾಡತ್ತಾರ. ಸೊ ಹಂಗಾಗಿ 2 ಸಿನಿಮಾ ಕಂಪ್ಲೀಟ್ ಆಗ್ಯಾವ.
ನೋಡೋಣ ಮುಂದೆ ಚಾನ್ಸ್ ಹೆಂಗ್ ಬರ್ತೋ ಅದಕ್ಕೋಸ್ಕರ ಅದ್ ವೇಟ್ ಮಾಡೋದ್ ಬೇಡ ಇವಾಗ ಅಂತ ನಾನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ, ಓಕೆ. ಅಲ್ಲೇ ಮಾಡ್ತೀವಿ ನೋಡೋಣ ಮುಂದೆ ಬಂದ. ಅಂದ್ರೆ ಸುನಿಲ್ ಎಲ್ಲೂ ಹೋಗಿಲ್ಲ, ಬ್ಯಾಕ್ ಟು ಆಕ್ಷನ್ ಬರ್ತಾರ, ಸೊ ಶಾರ್ಟ್ ಫಿಲ್ಮ್ಸ್ ಮಾಡಿದಾರ ಅಂತ ಹೇಳ್ತಾ ಇದ್ದಿ. ಬಂದೇ ಬರ್ತೀವಿ 100%. ಅದ್ರಲ್ಲಿ ಕನ್ಸ್ ಅಂತಾರಲ್ಲ ಅದೊಂದು ಕನ್ಸಿದೆ ನಮ್ಗೆ. ಅಂಡ್ ನೀವು ರೀಲ್ಸ್ ಅದು ಮಾಡ್ತೀರಲ್ಲ ಅಷ್ಟೇ? ಇಲ್ಲ ಆಕ್ಚುಲಿ ಸಿಂಗರ್ ಅವಳು. ಸಿಂಗರ್ ಆದ್ರೆ ಒಂದ್ ಸಾಂಗ್ ಹಾಡ್ಬೇಕು. ಕಲಿತಿದ್ದೀನಿ ನಾವು. ಏನಿಲ್ಲ, ನೀವು ಒಂದು ಇವ್ರು ನಮ್ ಬ್ರೋಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡಿ ಹಾಡ್ಬೇಕು ಇವಾಗ. ಒಂದೇ ಲೈನ್ ಹಾಡ್ತೀನಿ, ಜಾಸ್ತಿ ಹಾಡೋದು. ಓಕೆ ಓಕೆ, ಒಂದೇ ಲೈನ್ ಹಾಡಿ. ಓಕೆ. ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದಿನಿ ಜೀವಕ್ಕೆ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ನೋಡಿ ಎಷ್ಟು ಚೆನ್ನಾಗಿ ವಾಯ್ಸ್ ಇಟ್ಕೊಂಡು ನಾನು ಹಾಡಲ್ಲ ಅದು ಇದು ಅಂತ ಒಂದೇ ಲೈನ್ ಹಾಡ್ತೀನಿ ಅಂತಂದ್ರಿ, ಬಟ್ ಒಂದ್ ಲೈನ್ ಇನ್ನ ಜಾಸ್ತಿ ಕೇಳ್ಬೇಕು ಅಂತ ಅನ್ಸ್ಲತ್ತದ ನಮ್ಗ. ಆಕ್ಚುಲಿ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಯಾಕಂತಂದ್ರೆ ಸುನೀಲ್ ಆಸ್ ಎ ಬ್ರೋ ನಾನು ಇವ್ನಿಗ ಸಣ್ಣಾಗಿ ಹಿಡಿದು ನೋಡ್ತೀನಿ ಅಂಡ್ ಇಷ್ಟು ದೊಡ್ಡವನಾಗಿ ಈಗೆಲ್ಲ ಸಿನಿಮಾಸ್ದಾಗ ಮಾಡತಾ ಇದ್ದಾನ ಅಂಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾನ. ಸೊ ಆಸ್ ಎ ಬ್ರದರ್ ನನಗೆ ಇವ್ನು ಸಪೋರ್ಟ್ ಮಾಡಕ್ ನಾನು ಬಂದಿದ್ದೀನಿ ಇವತ್ತ. ಅಂಡ್ ಪ್ಲೀಸ್ ನನ್ನ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇವರ ಹೊಸ ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ನ್ಯೂಲಿ ಮ್ಯಾರಿಡ್ ಕಪಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಥ್ಯಾಂಕ್ಸ್. so much. ವೆಲ್ಕಮ್ ವೆಲ್ಕಮ್. Thank you, ಅಂಡ್ ಅಣ್ಣ. ಆದಷ್ಟು ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ಲಿ, ಮತ್ತೆ ಇಂಟರ್ವ್ಯೂ ತೊಗೊಳಕ್ ಬರ್ತೀನಿ. ರೆಡಿ ಇಲ್ಲ? Sure. ಅಂಡ್ ನಿಮ್ಮ ರೊಮ್ಯಾನ್ಸ್ ಕಂಟಿನ್ಯೂ. Okay, bye.